ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ 16ನೇ ಕಂತಿಗೆ ಸ್ವಾಗತ ಸುಸ್ವಾಗತ. ತಂತ್ರಜ್ಞಾನ ಬೆಳವಣಿಗೆ, ಆಧುನಿಕತೆಯ ಭರಾಟೆ ಅದೆಷ್ಟು ರಂಗಭೂಮಿ ಕಲೆ ಕಣ್ಮರೆಯಾಗಿಸಿದೆ. ಆದರೂ ತನ್ನ ಕಳೆದುಕೊಳ್ಳದೆ ಜೀವಂತವಾಗಿದೆ ಎಂದರೆ ಯಕ್ಷಗಾನದ ಗಟ್ಟಿತನಕ್ಕೆ ಸಾಕ್ಷಿ. ಯಕ್ಷಗಾನಕ್ಕೆ ಎರವಲ ಅವಶ್ಯವಿಲ್ಲ. ಆದರೂ ಯಕ್ಷಗಾನ ಮೂಲ ದಿಕ್ಕು ತಪ್ಪುತ್ತಿರುವುದು ಬೇಸರದ ಸಂಗತಿ. ಇದಕ್ಕೆ ಯಕ್ಷಗಾನ ಉದ್ಯಮವಾಗಿ ಬದಲಾಗುತ್ತಿರುವುದು ಕಾರಣವ ಗೊತ್ತಾಗೋದಿಲ್ಲ. ಸಾವಿರಾರು ವರ್ಷ ಇತಿಹಾಸ ಇರುವ ರಂಗಭೂಮಿ ನಾಟಕ, ಪಾರಿಜಾತ, ಶ್ರೀಕೃಷ್ಣ ಪಾರಿಜಾತ, ದೊಡ್ಡಾಟ, ಜಾನಪದ ಕಲೆ ಮೂಲೆ ಸೇರುತ್ತಿರುವ ಕಾಲಘಟ್ಟದಲ್ಲಿ ಯಕ್ಷಗಾನ ತನ್ನ ಅಸ್ತಿತ್ವ ಉಳಿಸಿಕೊಂಡು ಬೆಳೆಯುತ್ತಿರುವುದು ಗಟ್ಟಿತನಕ್ಕೆ ಸಾಕ್ಷಿ. ಉಡುಪಿ ಯಕ್ಷಗಾನ ಕಲಾ ಕೇಂದ್ರ ಯಕ್ಷ ಶಿಕ್ಷಣ ಟ್ರಸ್ಟ್ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಮೈಂದ ದ್ವಿಧ ಕಾಳಗ ಸಾಕ್ಷಿ. ಶುದ್ಧ ಮೂಲ ಯಕ್ಷಗಾನ ಎಷ್ಟು ಚಂದ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಎಲ್ಲವೂ ಶುದ್ಧ ಸಂಪ್ರದಾಯ. ನಿಜಕ್ಕೂ ಇದರ ಹಿಂದಿರುವ ಪ್ರಯತ್ನ ಮೆಚ್ಚಿಕೊಳ್ಳದಿರಲಾಗದು. ಹಿಮ್ಮೇಳದಲ್ಲಿ ಉದಯಕುಮಾರ್ ಹೊಸಳ್ಳ, ಮದ್ದಳೆ ದೇವದಾಸ್ ಕೂಡ್ಲಿ, ಚಂಡೆ ವಾಗ್ವಿಲಾಸ ಭಟ್, ಬಾಲಗೋಪಾಲರಾಗಿ ವಿದ್ಯಾರ್ಥಿಗಳಾದ ಇಂಚರ, ಧನುಶ್ರೀ, ಶ್ರಾವ್ಯ, ಲಿಖಿತ, ಪ್ರಥಮ, ಶ್ರೇಯಸ್, ಮೈಂದ್ರಧಾರಿಯಾಗಿ ಮಾನ್ಯ, ದ್ವಿಧ, ಶೈಲೇಶ್ ಪ್ರಬುದ್ಧತೆ ತೋರಿಸಿದ್ದಾರೆ. ಗರುಡ, ಶ್ರೇಯಸ್, ವನಪಾಲಕರಾಗಿ ಈಶಾ ಐತಾಳ್, ಮನೋಮಯಿ, ಕೃಷ್ಣ ಪಾತ್ರದಲ್ಲಿ ಅನುಷ, ಬಲರಾಮರಾಗಿ ಶ್ರೀನಿಧಿ, ಧಾರುಕ, ಋಗ್ವಿಲಾಸ ಭಟ್, ಮುಖವರ್ಣಿಕೆ ಮತ್ತು ವಸ್ತ್ರಾಲಂಕಾರ ಬಾಲಕೃಷ್ಣ ನಾಯಕ್ ಬಳಗ. ಮತ್ತೆ ಕೆತ್ತಡ ಬನ್ನಿ, ಮೈಂದ ದ್ವಿಧ ಕಾಳಗ ಆರಂಭವಾಗ್ತಾ ಇದೆ. ನಮ್ಮ ಮಣ್ಣಿನ ಕಲೆ ಅದೆಷ್ಟು ಚಂದ ಅನ್ನಿಸದಿದ್ದರೆ ಆಮೇಲೆ ಹೇಳಿ. ಅಂದು ತ್ರೇತಾಯುಗದಲ್ಲಿ ಶ್ರೀರಾಮನ ಸೇವೆಯಲ್ಲಿ ನಿರತರಾದವರು ನಾವು. ಹೌದಣ್ಣ. ಮಾತ್ರವಲ್ಲ, ಶ್ರೀರಾಮನ ಪ್ರೀತಿಗೆ ಪಾತ್ರರಾಗಿ ಅನುಗ್ರಹವನ್ನು ಪಡೆದವರು. ನಿಜ ಅಣ್ಣ. ಅಷ್ಟೇ ಅಲ್ಲದೆ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸುಗ್ರೀವನ ಪ್ರೀತಿಯನ್ನು ಗಳಿಸಿಕೊಂಡವರಿದ್ದೇವೆ. ಆ ರಾಮದೇವನ ನಿರ್ಯಾಣ ಕಾಲದಲ್ಲಿ ದೇವ ನಮಗೆ ಮುಂದೆ ರಪ್ಪಣೆ ಎಂದಾಗ ಅವರು ನಮಗೆ ನೀಡಿದ ವರ ನೆನಪಿದೆಯೇ? ಹೌದಣ್ಣ. ಶರಣ ಶ್ರೇಷ್ಠರೇ, ಬರುವ ಪ್ರತಿ ಯುಗದಲ್ಲಿಯೂ ನಾನು ನಿಮಗೆ ದರುಶನವನ್ನು ನೀಯುತ್ತೇನೆ ಎಂದಿದ್ದಾರಲ್ಲ, ಅದನ್ನೇ ಹಾರೈಸಿ ಯುಗವೇ ಸಂದು ಹೋಯಿತು. ಈ ದ್ವಾಪರಾಯುಗದಲ್ಲಿ ನಮ್ಮ ವಾಸ ವಿದ್ಯಾದ್ರಿಯ ತಪ್ಪನಲ್ಲಾಯಿತು. ಹೌದಣ್ಣ. ಜಾತಕ ಪಕ್ಷಿಯಂತೆ ರಾಮನ ದರ್ಶನಕ್ಕಾಗಿ ಕಾಯುತ್ತಿರುವವರು ನಾವು. ನಿಜ. ಇದೀಗ ನಮ್ಮ ಮಿತ್ರನಾದ ನರಕಾಸುರನ ಪತ್ನಿ ಸಿಂಹಮುಖಿ ಬಂದು ತಿಳಿಸಿದಂತಹ ವಾರ್ತೆ. ನಮ್ಮ ಮಿತ್ರನನ್ನು ಯಾರೋರ್ವ ಕೃಷ್ಣನೆಂಬುವನು ಕೊಂದಿದ್ದಾನಂತೆ. ಅಷ್ಟೇ ಅಲ್ಲ, ಅವನಿಗೊಬ್ಬ ಅಣ್ಣನಿದ್ದಾನಂತೆ, ಬಲರಾಮನಂತೆ. ಇದನ್ನು ಕೇಳಿ ಸುಮ್ಮನಿರುವುದೇ ಅಲ್ಲ. ಪ್ರಪಂಚದಲ್ಲಿ ಆದ ಮೂರ್ತಿ ಮಹಾದೇವ ಚೇತನ ಮೂರ್ತಿ ರಾಮನಲ್ಲದ ಮತ್ತೊಬ್ಬನಿಲ್ಲ ಅಣ್ಣ. ಬಲ ಎಂಬೆರಡು ಅಕ್ಷರಗಳನ್ನು ಸೇರಿಸಿರುವ ಆ ಬಲರಾಮ ಯಾರು? ಯಾರೇ ಆಗಿರಲಿ ರಾಮನಿಗಿಂತ ಅಧಿಕರಿತಾವೆ ಎನ್ನುವ ಬಲರಾಮ ಕೃಷ್ಣರನ್ನು ಗಿಡದಲ್ಲಿ ಸಂಹರಿಸುತ್ತೇನೆ. ಬಲ ಎಂಬೆರಡಕ್ಷರಗಳನ್ನು ಕಿತ್ತು ಬರೇ ರಾಮ ಎನ್ನುವಂತೆ ಮಾಡಬೇಕು. ಅದರ ಮುಖಾಂತರ ನಮ್ಮ ಮಿತ್ರನಿಗೊಂದು ಆತ್ಮಶಾಂತಿಯನ್ನು ಒದಗಿಸಬೇಕು. ಹಾಗಾಗಿ ನಮ್ಮ ಪಯಣ ಮಥುರೆಯತ್ತ.
ಪೊಳಲ ಚಿತ್ರವ ಕಾಣುತ್ತ ತಮ್ಮ ಒಡೆಯ ಶ್ರೀರಾಮ ವಸತಿ ಸಾಧಿಸಿದ ಒಡೆಯ ಶ್ರೀರಾಮ ವಸತ ಬೆಡಗು ತೋರ್ಬುದು ಏನಿ ಅತ್ತರಿ ಹೌದಣ್ಣ. ಬೆಡಗು ತೋರ್ಬುದು ಬೆಡಗು ತೋರ್ಬುದು ಬೆಡಗು ತೋರ್ಬುದು ಏನಿ ಅತ್ತರಿ ದುಡುಕು ನಮಗಿದು ಸಲ್ಲದು ದುಡುಕು ನಮಗಿದು ಸಲ್ಲದು ಒಡೆಯ ಶ್ರೀರಾಮ ವಸತಿ ಏನಿ ಅಚ್ಚರಿ ದುಡುಕು ನಮಗಿದು ಸಲ್ಲದು ದುಡುಕು ನಮಗಿದು ಸಲ್ಲದು ಒಡೆಯ ಶ್ರೀರಾಮ ವಸತಿ ಸಾಕೇತದ ಬೆಳಗು ತೋರ್ಬುದಿಗೆ ನೀನತ್ತರಿ ದುಡುಕು ನಮಗಿದು ಸಲ್ಲದು ತಮ್ಮ ಅಣ್ಣ. ನಾವೆಲ್ಲಿಗೆ ಬಂದಿದ್ದೇವೆ? ನಮ್ಮ ದೇವ ಶ್ರೀರಾಮಚಂದ್ರ ವಾಸವಾಗಿದ್ದ ಹ. ಸಾಕೇತ ಬರದಂತೆ ಕಾಣುತ್ತಿದೆಯಲ್ಲ. ಹೌದಣ್ಣ. ಎಲ್ಲಿ ನೋಡಿದರು ಅವೇ ಗೋಪುರಗಳು, ಹ. ಇಷ್ಟ ಹ. ವಜ್ರಮಯ ಕಪಾಟಗಳು. ಅಷ್ಟೇ ಎಲ್ಲಣ್ಣ. ಹ. ನಮ್ಮ ಕರುಣಾಮಯ್ಯಾದ ಆ ದೇವನ ಸಾನ್ನಿಧ್ಯದಲ್ಲಿದ್ದಂತಹ ಸುಖ ಶಾಂತಿಯು ಸಂಭ್ರಮವು ಇಲ್ಲಿಯೂ ಕಾಣಿಸುತ್ತಿದೆಯಲ್ಲ. ಅಂದ ಮಾತ್ರಕ್ಕೆ ದುಡುಕು ನಮಗೆ ಸಲ್ಲದು. ಹೌದಣ್ಣ. ಈ ಪುರವನ್ನು ಸರಿಯಾಗಿ ಶೋಧಿಸು. ಅಲ್ಲವೆಂದಿಗೂ ಸಾಗಿದ ತಮ್ಮ ಇಲ್ಲಿ ಪ್ರಖ್ಯಾತವಾದ ಸರಯೂ ನದಿ ಕಾಣಿಸುತ್ತಿಲ್ಲ. ಹೌದು. ಮಾತ್ರವಲ್ಲ ಇವು ಸ್ತಂಭವೂ ಕಾಣುವುದಿಲ್ಲ ಹ. ಎಂಬಲ್ಲಿಗೆ ಇದು ಅಯೋಧ್ಯೆ ಎಲ್ಲ ಆ ಕುಲ್ಲ ಕೃಷ್ಣ ಬಲರಾಮರು ಎಲ್ಲೋ ಮೋಸದಿಂದ ಇಂತಹ ಪುರ ನಿರ್ಮಾಣ ಮಾಡಿರಬೇಕು. ಹಾಗಾಗಿ ನಾವಿಲ್ಲಿ ಬಂದಂತಹ ಕಾರ್ಯವನ್ನು ಮಾಡುವುದಕ್ಕೆ ಯೋಚನೆ ಮಾಡಬಾರದು. ಇಲ್ಲಿನ ಗ್ರಾಹಕರನ್ನು ಉರುಳಿಸೋಣ. ಕಾಣುತ್ತಿರುವ ಉಪವನಗಳನ್ನು ಹಾಳು ಮಾಡಬೇಕು. ತಡ ಮಾಡುವುದಕ್ಕೆ ಹೊರಡೋಣ. ಬೆಕ್ಕಿ ಹಾಕಿ ಎಂದಿದ್ದಾರೆ. ಏನು ಒಡ್ಲಿಗನ ಅಲ್ಲವಾ ಕಣ್ಣಿಗ? ಕಣ್ಣಿಗೆ ಎಣ್ಣೆ ಹಾಕೊಂಡ್ರೆ ನಿದ್ದೆ ಬರಲ್ಲ. ನಿದ್ದೆ ಬಂದು ಸ್ವಲ್ಪ ಕಷ್ಟ ಸುಖ ಆಗ್ತದೆ. ದಿನ ಮಾತಾಡ್ಲಿಕ್ಕೆ ಏನ್ ವಿಷಯ ಇರ್ತದಲ್ಲ. ಮಾತಾಡ್ಲಿಕ್ಕೆ ವಿಷಯ ಯಾಕೆ? ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಆಗ್ತದಪ್ಪ ವಿಷಯ
ಮಾಡೋಣ. ನಿಮ್ಮ ಮನೆಯಲ್ಲಿ ಎಂತ ಪದಾರ್ಥ? ನಮ್ಮ ಮನೆಯಲ್ಲಿ ಕೋಳಿ ಪದಾರ್ಥ. ನಿಮ್ಮ ಮನೆಯಲ್ಲಿ ಎಂತ ಪದಾರ್ಥ? ನಮ್ಮ ಮನೆಯಲ್ಲಿ ಬರೀ ಮೊಸರನ್ನ. ಮೊಸರನ್ನ ಯಾಕೆ? ಮೊಸರನ್ನ ಉಂಡ್ರೆ ಜೀವಕ್ಕೆ ತಂಪಲ್ವಾ? ಅದಕ್ಕೆ ಜೀವ ತಂಪಾಗ್ಬೇಕಂದ್ರೆ ಮೊಸರನ್ನವೇ ತಿನ್ಬೇಕಂತ ಹೇಳಿಲ್ಲ. ಬಾಳೆಹಣ್ಣು ತಿನ್ಬೇಕು. ತಿನ್ನೋ ದಾರಿ ಬಾಳೆಹಣ್ಣು ತಿನ್ಬೇಕು. ಜುಟ್ಟಿಗೆ ಭದ್ರ, ಕೈ ಕಾಲು ಗಟ್ಟಿ, ದಾಸಕ್ ಪುಷ್ಟಿ, ಸೊಂಟಕ್ ಬಲ. ಸಿಪ್ಪೆ ತೆಗೆದಿದ್ರೆ ನಾನೇ ಈ ಬಾಳೆಹಣ್ಣು ತಿನ್ಬೇಕು. ನಮ್ಗೆ ಬಾಳೆಹಣ್ಣು ತಿನ್ನೋ ಯೋಗ ಉಂಟು. ನಮ್ಮ ಅಜ್ಜಿ ಹೇಳ್ತಿದ್ರು, ದೇವರು ಕೊಟ್ಟ ಅಂದ್ರೆ ಹಿಂದಿಂದ ಏನ ನಾವು ಹಿಡಿದ ಭಾಗವತರ ಮಂಗಳಾರಸು ಬಂದದ ಅಲ್ಲ. ನಾವು ಮಂಗಳಾರಸು ಬಂದದ. ಯಾರೋ ನಿನ್ನಪ್ಪ? ನನ್ನಪ್ಪ ನನ್ನಬ್ಬಿ ಗಂಡ. ನಿನಗೆ ಯಾಕಾದು? ನಿನ್ನಪ್ಪ ಅಂದ್ರೆ ನಿನ್ನ ಒಡೆಯ ಯಾವನು?
ಸಂಹರಿಸಿ ಸುರಗದ್ದುಗೆಯನ್ನು ಮರಳಿ ದೇವತೆಗಳಿಗೆ ಕೊಡಿಸಿದೆ. ನರಕಾಸುರನ ಸೆರೆಯಲ್ಲಿದ್ದ 16,000 ತರುಣಿಯರನ್ನು ಮದುವೆಯಾಗಿ ಎಲ್ಲರೊಂದಿಗೆ ಸಂಭ್ರಮದಿಂದ ಕಾಲ ಕಳೆಯುತ್ತಿರುವ ವೇಳೆಗೆ ವರಪಾಲಕರೆಲ್ಲ ಬಂದು ದೂರಿಡುತ್ತಿದ್ದಾರಲ್ಲ. ನಮ್ಮ ವರಕ್ಕೆ ಉಭಯ ವಾನರರು ಬಂದು ಗುಡಿಗೋಪುರಗಳನ್ನೆಲ್ಲ ಧ್ವಂಸ ಮಾಡಿದ್ದಾರಂತೆ. ಪುರಜನರ ನುಡಿ ಕೇಳುವಾಗ ಹರಿಯೋ ತನ್ನಯ ಮನದಿ ಹರಿಯೋ ತನ್ನಯ ಮನ ತ್ರೇತಾಯುಗದಲ್ಲಿ ನನ್ನ ಶರಣರಾಗಿದ್ದ ಅಶ್ವಿನಿ ದೇವತೆಗಳ ಸುಕುಮಾರರಾದ ಶರಣ ಮೈಂದದ್ವಿವಿದರು ಇಲ್ಲಿಯವರೆಗಾಗಿ ಬಂದಿದ್ದಾರೆ. ಈ ಕೃಷ್ಣ ಬಲರಾಮರೇ ಹಿಂದಿನ ರಾಮ ಲಕ್ಷ್ಮಣರು ಎಂಬುದನ್ನು ಅರಿಯದೆ ಇಂತಹ ದುಷ್ಕೃತ್ಯವನ್ನು ಸಿಗಿದ್ದಾರೆ. ಇದರಲ್ಲಿ ಒಳ್ಳೆಯದೇ ಆಯಿತು. ಈ ಕೃಷ್ಣ ಯಾರು, ಅವನ ಯೋಗ್ಯತೆ ಏನು ಎಂಬುದರ ಅರಿವಿದ್ದರೂ ನಮ್ಮಲ್ಲಿ ಅಹಂಕಾರಿಗಳಾಗಿ ವರ್ತಿಸುವವರು ಕೆಲವರಿದ್ದಾರೆ. ವಂದಿಸಿಕೊಂಡಿದ್ದೇನೆ. ಏನಪ್ಪಣೆ? ಗರುಡ, ಶುಭವಾಗಲಿ, ಎದ್ದೇಳು. ಗರುಡ, ಇಂದು ನಮ್ಮ ಉಪವನಕ್ಕೆ ಉಭಯ ವಾನರರು ಬಂದು ಗುಡಿಗೋಪುರಗಳನ್ನೆಲ್ಲ ಧ್ವಂಸ ಮಾಡಿದ್ದಾವಂತೆ. ಹಾಗಾಗಿ ನೀನು ಈಗಿಂದೀಗಲೇ ಅಲ್ಲಿಯವರೆಗೆ ತೆರಳಿ ಅವರನ್ನು ಇಲ್ಲಿಯವರೆಗೆ ಕರೆತರಬೇಕು. ಕೇಳದಿದ್ದರೆ ಮುಖೇನ ಅವರನ್ನು ಹೋಲಿಸಿ ಎಳೆದರಬೇಕು. ನಿನ್ನಿಂದಾದೀತೆ ದೇವಾ. ನಿನಗೆ ನನ್ನ ಪರಾಕ್ರಮದ ಬಗ್ಗೆ ಗೊತ್ತುಂಟು, ಆದರೆ ಆ ಮಂಗಗಳಿಗೆ ಗೊತ್ತಿಲ್ಲ. ನಿನ್ನನ್ನೇ ಹೊತ್ತುಕೊಂಡು ಹೋಗುವ ಈ ಗರುಡನ ಸಾಹಸ ಏನೆಂಬುದು ಒಮ್ಮೆ ಆ ಕಾಡು ಕೋತಿಗಳು ನೋಡಲಿ. ದೇವಾ, ಇನ್ನು ಬಿಡು ಚಿಂತೆ, ನಾನು ಈಗಲೇ ಹೊರಟೆ. ಕೊಡುವಪ್ಪಣೆ. ಹೋಗಿ ಬಾ. ದೇವರಿಂದ ಅಪ್ಪಣೆಯನ್ನು ಪಡೆದಂತಾಯಿತು. ನೇರವಾಗಿ ಏನು ಶ್ರೇಷ್ಠ ಮಾಡಿದವು. ಶ್ರೀಕೃಷ್ಣನಿಗೆ ಅನುಗ್ರಹಕ್ಕೆ ಪಾತ್ರರಾದ ನಮ್ಮವರಿಗೆಲ್ಲ ನಿಮ್ಮ ಚೇಷ್ಟೆಯ ಮೂಲಕ ನೋಯಿಸಿ ಕೃಷ್ಣನಿಗೆ ಮುನಿಸಾಗುವಂತೆ ಮಾಡಿದ್ದೀರಿ. ನಮ್ಮೊಡೆ ಕೃಷ್ಣ ನಿಮ್ಮನ್ನ ಕಳೆಯಬೇಕಿತ್ತು, ಆದರೂ ಅದಕ್ಕೆ ಮನಸ್ಸು ಬಾರದೆ ನಿಮ್ಮರನ್ನು ಕರೆದುಕೊಂಡು ಬರುವುದಕ್ಕೆ ನನ್ನನ್ನು ಕಳುಹಿಸಿದ್ದಾನೆ. ಶ್ರೀಕೃಷ್ಣನ ವಾಹನ ಗರುಡನಾಗಿ. ಏನು ಹೇಳಿ, ಬರುತ್ತೀರೋ ಇಲ್ಲ ಪೆಟ್ಟು ತಿಂದ ಸಾಯ್ತೀರೋ?
ನಮ್ಮನ್ನು ಕೊಂದು ಕಳೆಯುತ್ತಾರೋ? ಯಾರೋ ನಿನ್ನ ಒಡೆಯ ಬಡಮಾನವ. ಅವನನ್ನು ನೀನು ನಮ್ಮ ಪದತಳಕ್ಕೆ ಏರೆದರೆ ಸರಿ, ಇಲ್ಲದಿದ್ದರೆ ಮೊದಲು ನಿನ್ನನ್ನೇ ಕುಟ್ಟಿಕೊಳ್ಳುತ್ತೇನೆ. ಆಗ ನಿನ್ನನ್ನು ಕಳಿಸಿದ ಆ ಕೃಷ್ಣ ತಾನಾಗೆ ಬರುತ್ತಾನೆ. ಒಣಪ್ಪಾಯಿ ಪ್ರಾಣಿಗಳೇ, ಏನೋ ಚೇಷ್ಟೆ ಮಾಡಿದವು. ಹೋಗಲಿ, ಬದುಕಲಿ ಎಂದು ದಾರಿ ತೋರಿದರೆ ಬಾಯಿಗೆ ಬಂದಂತ ಹೋದ್ರೆ ಇವ್ರಿಗೆ. ಬನ್ನಿ ಮುಂದೆ. ಹೌದ ತಮ್ಮ, ಇವನನ್ನು ಹೀಗೆ ಬಿಡುವುದಲ್ಲ. ನಮ್ಮ ಬಾಲವನ್ನು ಬೆಳೆಸಿ ಇವನನ್ನು ಸುಟ್ಟಿ ಸೂರ್ಯಮಂಡಲಕ್ಕೆ ಹಾರಿಸುತ್ತಾ ಜೋಗುಳ ಆಡೋಣ. ಸೂರ್ಯನ ಕಿರಣಕ್ಕೆ ಇವನ ರೆಕ್ಕೆ ಪುಕ್ಕಗಳು ಸುಟ್ಟು ಈ ಮಂಗಗಳ ಪರಾಕ್ರಮವೇನೆಂದು ತಿಳಿಯಲಿ. ಒಳ್ಳೆ ಉಪಾಯ, ಹಿಡಿಯಬಲ್ಲನು. ಜೋ ಜೋ ಬನ್ನಾಗ ಕುಲಗೆ ಹೆಮ್ಮಾರಿ, ಜೋ ಜೋ ಗುಣಪಾದ ಮಾಂಸ ಪಗಾರಿ. ಹೋಗಿ ಬಿಟ್ಟಿರು, ನಿನ್ನನ್ನು ಕೊಂದು ನಮಗೇನಾಗಬೇಕು? ನಡಿ ನಮ್ಮ. ಗರಿಗಳೆಲ್ಲ ಓಸೋಟ್ಟು ಕರಗಿ ಬೆಣ್ಣಾಗುತ್ತ ಕರಣಿಗಳು ಬೀಳುದೇಳುತ್ತಲೇ ತರುಚರರಿ. ಗರುಡನ ಗರ್ಭಭಂಗವಾದಂತಾಯಿತು. ಇನ್ನು ನನ್ನ ನಾಟಕದ 2ನೆಯ ಅಂಕ, ನಮ್ಮಣ್ಣ ಬಲಭದ್ರನ ಅಹಂಕಾರ ಮುರಿಯುವುದು. ನೋಡೋಣ. ತಾವಿರುವಂತಹ ಸ್ಥಳ ಮಧುರಾ ನಗರಕ್ಕೆ ಯಾರೆಂದು ಕೇಳಿದ್ದೆ? ಬಲರಾಮದೇವರಂತ ಕೇಳಿದ್ದೇವೆ. ನಾವೇ ಸರಿ. ಓಲಗವಿದ್ದಂತಹ ಬರೀ ವಿಶೇಷವಿದೆ. ಅಯ್ಯ, ಬಲಭದ್ರ, ಕೃಷ್ಣಭದ್ರ, ಸುಭದ್ರ, ನಾವು ಮೂವರು ವಸುದೇವ ದೇವಕಿಯರಿಗೆ ಮಕ್ಕಳು. ಬಲಭದ್ರನಾದಂತಹ ನಾನು ಮಧುರೆಯನ್ನು ಆಳಿಕೊಂಡು ಬಂದಿದ್ದೇನೆ. ಎಂದಿನಂತೆ ಓಲಗಗೊಟ್ಟಂತಹ ಸಂದರ್ಭದಲ್ಲಿ ಗರುಡರಿಂದ ಬಂದಂತಹ ವಾರ್ತೆ, ಉಭಯ ಕವಿಗಳು ನಮ್ಮ ನಾಡಿನ ಉಪವನಕ್ಕೆ ಹಾವಳಿಯನ್ನಿಟ್ಟಿದ್ದಾರೆ ಎನ್ನುವುದಾಗಿ. ಅವುಗಳನ್ನ ನಮ್ಮ ಅಂಕೆಗೆ ತರಬೇಕಾಗಿದೆ. ಅದಕ್ಕಾಗಿ ನಮ್ಮವರನ್ನ ಕೂಡಿಕೊಂಡು ನಾನೇ ತೆರಳುತ್ತೇನೆ. ಎಲ್ಲ ಕವಿಗಳೇ, ಯಾರು ನೀವು? ಎಲ್ಲಿಂದ ಬಂದಿರಿ? ಬಂದ ಉದ್ದೇಶವೇನು? ಸುಮ್ಮನೆ ತುಂಟಾಟವನ್ನಾಡಿ ಯುದ್ಧಕ್ಕೆ ಕರೆಸಿಕೊಳ್ಳುತ್ತಾ ಇದ್ದೀರಲ್ಲ, ಯಾರು ನೀವು? ಆಮೇಲೆ ಯುದ್ಧದ ಮಾತನ್ನಾಡೋಣ. ಎಲ್ಲ ಬಂದಂತ ವೀರ ಒಂದೇ ಸಮನೆ ಮುಂದಕ್ಕೆ ಬಂದು ವಟಗೊಟ್ಟುತ್ತಿದ್ದೀಯಲ್ಲ. ಯಾರು ನೀನು? ನಿನಗೂ ಈ ಪುರಕ್ಕೂ ಸಂಬಂಧವೇನೆಂದು ಮೊದಲು ಹೇಳು. ನಮಗೂ ಮೊದಲೇ ಸಮಯ ಇಲ್ಲ. ನಿನ್ನ ಪೂರ್ವ ಚರಿತ್ರೆಯನ್ನು ಕೇಳುವಷ್ಟು ತಾಳ್ಮೆ ನಮಗಿಲ್ಲ. ನಿನ್ನ ಹೆಸರನ್ನೇ ಬೇಗ ಹೇಳು. ಮೊದಲು ನಿಮ್ಮ ಎದೆಯನ್ನು ಗಟ್ಟಿ ಮಾಡಿಕೊಳ್ಳಿ. ನೋಡೋಣ, ಹೇಳು. ಭೀಮ ಪರಾಕ್ರಮಿ ಬಲರಾಮ, ಭೀಮ ಪರಾಕ್ರಮಿ ಬಲರಾಮ ನಮೋದೆಂಬ, ಬಲರಾಮ ನಮೋದೆಂಬ. ನಾವೆನ್ನದು ಕೇಳಿ ಬಂದೈ ಮಧುರೆಯದು ವೀರಸ.
ಬಲರಾಮವೆನ್ನುವುದಾಗಿ. ರಾಜ ಅರರ್ರ ಪಾಪಿ ಕೇಳ ಆ ಪರಂಜಾತಿ ದುರುಳರಾದ ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸಿದ ಆ ಶ್ರೀರಾಮನೊಬ್ಬನೇ, ಅವನಲ್ಲದೆ ಮತ್ತೊಬ್ಬ ರಾಮನಿಲ್ಲ. ಅವನನ್ನ ಹೆಸರು ನೀನು ಇಟ್ಟುಕೊಂಡದ್ದೇ ತಪ್ಪು. ಅದರ ಮಿಗಿಲಾಗಿ ಬಲ ಎಂಬೆರಡು ಅಕ್ಷರಗಳನ್ನು ಸೇರಿಸುವೆಯಲ್ಲ. ಆದ್ದರಿಂದ ಮೊದಲು ಬಲ ಎಂಬ ಎರಡು ಅಕ್ಷರವನ್ನು ಕಿತ್ತು ಬಿಸಾಡುತ್ತೇನೆ. ಎಲ್ಲ ಕವಿಗಳೇ, ಮರುಳು ಕಪಿಯನಿಂದ ಸೇರಿಸಿಕೊಂಡದ್ದಲ್ಲ, ಈ ಹಿಂದೆ ಹಲವಾರು ಕುಳರನ್ನು ಸಂಹರಿಸಿದ್ದೇನೆ. ಅದನ್ನ ಜಗತ್ತೇ ಮೆಚ್ಚಿಕೊಂಡು ನನ್ನನ್ನ ಬಲರಾಮ ಎಂದು ಕರೆಯುತ್ತಾರೆ. ಇಂದು ಆ ಕೂಳರ ಸಾಲಿಗೆ ನಿಮ್ಮನ್ನ ಸೇರಿಸುತ್ತೇನೆ. ಬನ್ನಿ ಮುಂದೆ. ಬಲರಾಮನಂತೆ ಬಲರಾಮ, ಆ ಹಲ ಇದ್ದರೆ ತಾನೆ ಬಲರಾಮ. ತಮ್ಮ ಇದರ ಬಲವನ್ನು ತೆಗೆದುಕೋ. ತಮ್ಮ ಬಿಡ್ಬೇಕಂತೆ. ಹೀಗೆ ಬಿಡುವುದಲ್ಲ ಬಲರಾಮ, ಸರಿಯಾದ ಸನ್ಮಾನ ಮಾಡಿ ಕಳಿಸೋಣ ತಮ್ಮ. ಹಾಗೆ ಆಗಲಿ. ಬಾಬಾ ಇನ್ನು ಶರಣರಾದ ಮೈಂದದ್ವಿವಿಧರಿಗೆ ಶ್ರೀರಾಮಾವತಾರದ ದರ್ಶನವನ್ನು ನೀಡಬೇಕು. ಹಾಗಾಗಿ ಯಾರಲ್ಲಿ ದಾರುಕನನ್ನು ಬರಹೇಳಿ.
ಹೇಳಿದ್ದಾರೆ. ನೀನು ಈಗಿಂದೀಗಲೇ ಅಲ್ಲಿಯವರೆಗೆ ತೆರಳಿ ಶ್ರೀರಾಮ ಸೀತಾ ಸಹಿತನಾಗಿ ಮಧುರೆಯ ಅರಮನೆಯಲ್ಲಿ ನೆಲೆಸಿದ್ದಾನೆ, ನಿಮ್ಮ ಬರೋಣವನ್ನೇ ಕಾಯುತ್ತಿದ್ದಾನೆ ಎಂದು ಹೇಳಿ ಇಲ್ಲಿಯವರೆಗೆ ಕರೆತರಬೇಕು. ಹೋಗಬಹುದು, ಆದರೆ ಗರುಡ ಮತ್ತು ಬಲರಾಮಯ್ಯನಾಗೆ ನನಗೂ 2 ಬಡಿಗೆ ಬಿದ್ದರೆ ಅಂದಲ್ಲಿ ಜೈ ಶ್ರೀರಾಮ್ ಎಂಬ ಬೀಜಾಕ್ಷರವನ್ನು ಸ್ಮರಿಸು. ಹಾಗೆ ತಮ್ಮ, ಯಾರಪ್ಪ ಬರುತ್ತಿದ್ದಾನೆ ನೋಡು. ಅಣ್ಣ ಇರಬೇಕು. ಏ ಮಂಗಗಳೇ, ಅಣ್ಣ ಇವನಿಗೆ ನಮ್ಮ ಭಾಷೆ ಬರುತ್ತದೆ. ಹೌದು ತಮ್ಮ. ಏನೋ ಬಹಳ ಪುಣ್ಣಾಟಿಕೆ ಮಾಡ್ತಿದ್ದೀರಂತೆ, ಬನ್ನಿ ನೋಡುವನ ನಿನ್ನೆ. ನಾವೇನ ಜನವನ? ನಾನೇನು ಜನ ಅಂತ ಹೇಳಿದ್ದೇನೋ, ನೀವು ಮಂಗಗಳೇ. ಸುಳ್ಳು ಹೇಳುವುದಕ್ಕೆ ನಾನು ನಿಮ್ಮ ಹಾಗೆ ಕಾಟ ಮಂಗಗಳಲ್ಲ. ಶ್ರೀರಾಮ್, ವಾನರಾಧಿಪರಾಗ ಭಾನುಮಂಡಲದಂತೆ ಭಾನುವಂಶಜ ರಾಮನಿರಲು ವಿಸ್ತರದಿ ಭಾನುವಂಶಜ ರಾಮನಿರಲು ವಿಸ್ತರದಿ ಜಾನಕೀಪತಿ ರಾಮ ರಾಮೆಂದು ಚರಣದಲ್ಲಿ ದೀನ ಭಾವದೊಳಿರಗುತ್ತಿರಲೋ ಚಂದ್ರಾಯ ವೇಜಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓ ವಾನರಾಧಿಪರೇ, ತ್ರೇತಾಯುಗದಲ್ಲಿ ಸಜ್ಜನರಾಗಿ ಉದಾರಿಗಳಾಗಿ ಸೇವಾ ಧುರಂಧರರಾಗಿ ಸದಾ ನನ್ನ ನಾಮಸ್ಮರಣೆಯಲ್ಲೇ ನಿರತರಾಗಿದ್ದ ನೀವು ಇಂದೇಕೆ ಇಂತಹ ಹೀನ ಕೃತ್ಯಗಳಿಗೆ ಮನ ಮಾಡಿದಿರಿ? ದೇವಾ, ಹೇಳುವುದಕ್ಕೆ ನಾಚಿಕೆ ಆಗುತ್ತದೆ. ನಮ್ಮ ಮಿತ್ರ ನರಕಾಸುರನ ವಧೆ ಮಧುರೆ ಕೃಷ್ಣನಿಂದಾಯಿತು ಎಂದು ಅವನ ಮನದಿ ಸಿಂಹಮುಖಿಯಿಂದ ತಿಳಿಯಿತು. ಅವಳನ್ನು ಸಂತೈಸಿ ಕೃಷ್ಣನ ವಾಸಸ್ಥಾನ ಇದೆ ಎಂಬುದು ತಿಳಿಯಿತು. ಹಾಗಾಗಿ ಕೃಷ್ಣನ ಬರೋಣಕ್ಕಾಗಿ ಈ ರೀತಿ ಎಲ್ಲ ಮಾಡಬೇಕಾಯಿತು. ದೇವ, ನಮ್ಮನ್ನು ಕ್ಷಮಿಸು ದೇವ. ಓ ತರುಚರರೇ, ತರುಚರರಿಗೇಳಾನು ಪೂರ್ವದಿ ವರವಾನಿ ನಿತಿಹೆ ನಿಮಗೆ ಪ್ರತಿಯುಗ ದರ್ಶನವ ನೀಳುವೆ ಎನ್ನುತ್ತ ಪ್ರತಿಯುಗ ದರ್ಶನವ ನೀಳುವೆನೆನ್ನುತ್ತಲೇ ದೊರಕಿದಿದೋ ಸಮಯವೆನುದ ಪ್ರತಿಯುಗಗಳಲ್ಲಿಯೂ ಶ್ರೀರಾಮಾವತಾರದ ದರ್ಶನವನ್ನು ನೀಡುವುದಾಗಿ ನಿಮಗೆ ಮಾತು ಕೊಟ್ಟಿದ್ದೇನಷ್ಟೇ. ಇದೀಗ ದ್ವಾಪರಾಯುಗ ನಾನು ಕೃಷ್ಣಾವತಾರವನ್ನು ತಾಳಿ ಈ ಮಧುರೆಯಲ್ಲಿ ನೆಲೆಸಿದ್ದೇನೆ. ನಿಮಗೆ ದರ್ಶನವನ್ನು ನೀಡುವುದಕ್ಕಾಗಿ ಇನ್ನಿದೆಲ್ಲವನ್ನೂ ಗೈಯಬೇಕಾಯಿತು. ಇನ್ನು ಮುಂದಿನ ಯುಗ ಬರುವವರೆಗೂ ವಿಂಧ್ಯಾದ್ರಿಯಲ್ಲಿ ತಪಸ್ಸನ್ನಾಚರಿಸುತ್ತಾ ಇರಿ. ದೇವಾ, ನಿಮ್ಮಪ್ಪಣೆ ಅಂತಾಗಲಿ. ರಾಮ ರಾಮ ರಘುರಾಮ ರಾಮ ಜಯ ರಾಮ 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 ಜಯ ರಾಮ. ಅಹಂಕಾರ ಯಾರಿಗೂ ಒಳ್ಳೆಯದಲ್ಲ. ಅಹಂಕಾರದಿಂದ ಇಂದು ಬೀಗುವವನು ಮುಂದೊಂದು ದಿನ ಅಧೋಗತಿಗೆ ಇಳಿಯುತ್ತಾನೆ ಎಂಬ ಸಾರವನ್ನು ಲೋಕಕ್ಕೆ ಸಾರಿದಂತಾಯಿತು. ಲೋಕಾಹ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ಸ್ನೇಹಿತರೆ, ಮಕ್ಕಳ ಸಂಪ್ರದಾಯಬದ್ಧ ಯಕ್ಷಗಾನ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರುತ್ತಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ. ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಹಿಂದ್.